ಮಯ್ಯ ಆಸ್ಪತ್ರೆಯಲ್ಲಿ ಹೊಸ ಅತ್ಯಾಧುನಿಕ ಡಯಾಗ್ನೋಸ್ಟಿಕ್ ಮತ್ತು ಶಸ್ತ್ರಚಿಕಿತ್ಸಾ ಸೌಲಭ್ಯಗಳ ಉದ್ಘಾಟನೆ ಸಚಿವ ದಿನೇಶ್ ಗುಂಡೂರಾವ್. ವರದಿ ಮುತ್ತುರಾಜ್ ಹಾಳಕಿ. ನಗರದ ಪ್ರತಿಷ್ಠಿತ ಮಯ್ಯ ಆಸ್ಪತ್ರೆಯಲ್ಲಿ ಹೊಸ ಅತ್ಯಾಧುನಿಕ ಡಯಾಗ್ನೋಸ್ಟಿಕ್ ಮತ್ತು ಶಸ್ತ್ರಚಿಕಿತ್ಸಾ ವೈದ್ಯಕೀಯ ಸೌಲಭ್ಯಗಳು ಹೊಂದಿದ ಏಕೈಕ ಆಸ್ಪತ್ರೆ ಎಂದರೆ ತಪ್ಪಾಗಲಾರದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಬೆಂಗಳೂರಿನ ಆರೋಗ್ಯ ಪರಂಪರೆ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಮಯ್ಯ ಆಸ್ಪತ್ರೆ ತನ್ನ ಹೊಸ ಅತ್ಯಾಧುನಿಕ ಡಯಾಗ್ನೋಸ್ಟಿಕ್ ಮತ್ತು ಶಸ್ತ್ರಚಿಕಿತ್ಸಾ ಸೌಲಭ್ಯಗಳು ತಾಂತ್ರಿಕವಾಗಿ ಮಹತ್ವದ ಅಭಿವೃದ್ಧಿ ಹೊಂದಿದೆ. ಅದಲ್ಲದೆ 47 ವರ್ಷಗಳ ಕಾಲ ನಿರಂತರವಾಗಿ ವಿಶಿಷ್ಟ ಸೇವಾ ಮಯ್ಯ ಆಸ್ಪತ್ರೆ ಸಿಟಿ ಸ್ಕ್ಯಾನ್ ಸೇವೆಗಳಿಗೆ 50% ರಿಯಾಯಿತಿಯನ್ನು ಬಡವರಿಗೆ, ಸಾಮಾನ್ಯ ಜನರಿಗೆ ಮತ್ತು ಸಾರ್ವಜನಿಕರಿಗೆ ವೈದ್ಯಕೀಯ ಸೌಲಭ್ಯಗಳ ಅಡ್ವಾನ್ಸ್ಡ್ ಸಿಟಿ ಸ್ಕ್ಯಾನ್ ಮಷಿನ್ ತಂತ್ರಜ್ಞಾನ, ಸ್ಲೈಸ್, ಅಲ್ಟ್ರಾ ಲೋ ಡೋಸ್ ಸಿಟಿ ಸೌಲಭ್ಯ ಹೊಂದಿದೆ. ಈ ಆಸ್ಪತ್ರೆಯ ಅನುಕೂಲಗಳು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಅಜಯ್ ಸಿಂಗ್, ನಮ್ಮ ಆರೋಗ್ಯವನ್ನು ದಿನದಿಂದ ದಿನಕ್ಕೆ ಏರುಪೇರು ಆಗುತ್ತಿದೆ. ಮಯ್ಯ ಆಸ್ಪತ್ರೆ ತಾಂತ್ರಿಕ ನವೀಕರಣ ಮೂಲಕ ರೋಗಿಗಳಿಗೆ ಸುಧಾರಿಸಲು ದೊಡ್ಡ ಹೆಜ್ಜೆಯಾಗಿದೆ. ಗುಣಮಟ್ಟದ ಚಿಕಿತ್ಸೆ ಮತ್ತು ಬಡವರಿಗೆ ಹೊರೆಯಾಗದ ರೀತಿಯಲ್ಲಿ ಮಯ್ಯ ಆಸ್ಪತ್ರೆ ಮುಂಚೂಣಿಯಲ್ಲಿ ಇದೆ ಎಂದರು. ಈ ಸಂದರ್ಭದಲ್ಲಿ ಮಯ್ಯ ಆಸ್ಪತ್ರೆಯ ಮಾಲೀಕರು, ಕುಟುಂಬಸ್ಥರು, ಆಸ್ಪತ್ರೆಯ ವೈದ್ಯರು, ವೈದ್ಯಕೀಯ ಸಿಬ್ಬಂದಿ ವೃಂದದವರು, ಸಾರ್ವಜನಿಕರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಈ ಆಸ್ಪತ್ರೆಗೆ ಕಳೆದ 3 ವರ್ಷದಲ್ಲಿ ಡಾಕ್ಟರ್ ಗುರಪ್ಪ ನಾಯ್ಡು ಅವರು, ಡಾಕ್ಟರ್ ಮಹೇಶ್ ಅವರು ಇದನ್ನು ಆಸ್ಪತ್ರೆ ತಗೊಂಡ ನಂತರ ಬಹಳಷ್ಟು ಹೊಸ ಸೇವೆಗಳು ಮತ್ತು ಇಂಪ್ರೂವ್ಮೆಂಟ್ಗೆ ಈ ಆಸ್ಪತ್ರೆ, ಯಾಕಂದರೆ ದೊಡ್ಡ ಹಳೆಯ ಆಸ್ಪತ್ರೆ ಅಂದರೆ ಮಾಡರ್ನೈಸೇಷನ್ ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಬಂದು ಇದನ್ನು ಭಾಗವಹಿಸಿದ್ದೇವೆ ಮತ್ತು ಇದರ ಮುಖಾಂತರ ಖಂಡಿತವಾಗಿಯೂ ಇಲ್ಲಿಯ ಜನರಿಗೆ ಬಹಳಷ್ಟು ಒಳ್ಳೊಳ್ಳೆ ಸೇವೆಗಳು ಸಿಗುತ್ತೆ ಅಂತ ನನ್ನ ಭಾವನೆ. ಸೊ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ನಮ್ಮ ಹಾಸ್ಪಿಟಲಲ್ಲಿ ಅಪ್ಗ್ರೇಡೇಷನ್ ಪ್ರೋಗ್ರಾಮ್. ಇವತ್ತು 3 ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ಸ್ನ ಇನಾಗ್ರೇಟ್ ಮಾಡಿದ್ದಾರೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸರ್, ಮಿನಿಸ್ಟರ್ ಫಾರ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಒಂದು ಅಡ್ವಾನ್ಸ್ಡ್ ಲೋಡೋಸ್, ಅಲ್ಟ್ರಾ ಲೋಡೋಸ್ CT ಸ್ಕ್ಯಾನ್. ಈ CT ಸ್ಕ್ಯಾನ್ 96 ಸ್ಲೈಸ್ CT ಸ್ಕ್ಯಾನ್. ಈ CT ಸ್ಕ್ಯಾನ್ ಅಡ್ವಾಂಟೇಜಸ್ ಏನಂದರೆ ಒಂದು ಚಿಕ್ಕ ಮಕ್ಕಳಿಗೆ ಅಥವಾ ಎಲ್ಡರ್ಲಿ ಪೇಷಂಟ್ಸ್ಗೆ ಅಥವಾ ರಿಪೀಟೆಡ್ ಸ್ಕ್ಯಾನ್ಸ್ಗೆ ಈ CT ತುಂಬ ಅನುಕೂಲ ಆಗುತ್ತೆ. ರೇಡಿಯೇಷನ್ ಡೋಸ್ ಕಡಿಮೆ ಆಗುತ್ತೆ. ಇನ್ನೊಂದು, ನಮ್ಮಲ್ಲಿ 2 ಡಯಾಲಿಸಿಸ್ ಯೂನಿಟ್ ಸ್ಟಾರ್ಟ್ ಮಾಡಿದ್ದೀವಿ. ಜಯನಗರ ಸುತ್ತಮುತ್ತ ತುಂಬ ಕಡಿಮೆ ಡಯಾಲಿಸಿಸ್ ಯೂನಿಟ್ಸ್ ಇದೆ. ಇಲ್ಲಿ ಇರೋ ಪೇಷಂಟ್ಸ್ಗೆ ತುಂಬ ದೂರ ಹೋಗಬೇಕಾಗತ್ತೆ. ಆ ಉದ್ದೇಶದಿಂದ ಈ ಲೋಕಲ್ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಡಯಾಲಿಸಿಸ್ 2 ಯೂನಿಟ್ ಸ್ಟಾರ್ಟ್ ಮಾಡಿದ್ದೀವಿ. ಅದೇ ರೀತಿ ಒಂದು ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪ್, ಕಾಲ್ ಸ್ಟೋರ್ಸ್ ರುಬಿನಾ ಅಂತ ಎಕ್ವಿಪ್ಮೆಂಟ್ ಹೆಸರು. ಇದು ಹೈ ಎಂಡ್ ಲ್ಯಾಪ್ರೋಸ್ಕೋಪ್. ಈ ಸರ್ಜನ್ಸ್ಗೆ ತುಂಬ ಅನುಕೂಲ ಆಗುವಂಥದ್ದು. ಈ 3 ಎಕ್ವಿಪ್ಮೆಂಟ್ನ ಇನಾಗ್ರೇಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ಇದು ಜಯನಗರ ಫಸ್ಟ್ ಬ್ಲಾಕ್, ಅಶೋಕ ಪಿಲ್ಲರಲ್ಲಿ, ಮಯ್ಯ ಹಾಸ್ಪಿಟಲ್. ಇಲ್ಲಿ ಅಳವಡಿಸಿ ಈ ಆಸ್ಪತ್ರೆಯಲ್ಲಿ ಇನ್ನೂ ಒಳ್ಳೆಯ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡತಕ್ಕಂಥದ್ದಕ್ಕೆ ಒಂದು ಉನ್ನತೀಕರಣ ಆಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಇನ್ನು ನಮ್ಮ ಡಾಕ್ಟರ್ ಗುರಪ್ಪ ಅವರು ಮತ್ತು ಅವರ ಸುಪುತ್ರರಾದಂಥ ಡಾಕ್ಟರ್ ಮಹೇಶ್, ಡಾಕ್ಟರ್ ಗುರಪ್ಪ ನಾಯ್ಡು ಅವರು ಬೇರೆ ಡಾಕ್ಟರ್, ಮಹೇಶ್ ಅವರು ನಿಜವಾದ ಡಾಕ್ಟರ್. ಮತ್ತು ಎಲ್ಲ ಇವತ್ತು ಅವ್ರ ಜೊತೆಯಲ್ಲಿ ಬಹಳಷ್ಟು ಎಲ್ಲ ಒಳ್ಳೊಳ್ಳೆ ಹೆಸರು ಮಾಡಿರ್ತಕ್ಕಂಥ ತಜ್ಞ ವೈದ್ಯರೆಲ್ಲ ಬಂದಿದ್ದಾರೆ. ಬಹಳ ಸಂತೋಷ. ಮತ್ತು ನಮ್ಮ ಎಲ್ಲ ಸ್ನೇಹಿತರುಗಳು, ಉದಯಶಂಕರ್, ಮಲ್ಲಿಕಾರ್ಜುನ್ ಅವರು, ಮಾರ್ಟಿನ್ ಅವರು ಎಲ್ಲ ಬಂದಿದ್ದಾರೆ. ಬಹಳ ಸಂತೋಷ. ಇವತ್ತು ಈಗಾಗಲೇ ಅವರು ಹೇಳಿದಾಗೆ 3 ವರ್ಷ ಹಿಂದೆ ಈ ಮಯ್ಯ ಆಸ್ಪತ್ರೆಯನ್ನ ಗುರಪ್ಪ ನಾಯ್ಡು ಅವರು ಮತ್ತು ಮಹೇಶ್ ಅವರು ಅದನ್ನು ತೆಗೆದುಕೊಂಡು ಅದನ್ನ ಮೇಲ್ದರ್ಜೆಗೆ ಏರಿಸುವಂತ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈ 3 ವರ್ಷದಲ್ಲಿ ಇದು 3ನೇ ಬಾರಿಗೆ ಬರ್ತಾ ಇದ್ದೀನಿ. ಅಂದ್ರೆ ಪ್ರತಿ ವರ್ಷ ಒಂದು ಸಲ ಬಂದು ಹೋಗ್ಬೇಕು ಅಂತ ಅವರು ಉನ್ನತೀಕರಣ ಕಾಮಗಾರಿಗಳು ಮಾಡ್ತಾ ಇದ್ದಾರೆ. ಮತ್ತು ಬರುವ ವರ್ಷನೂ ಇನ್ನೂ ಅದಕ್ಕೆ ಹೊಸದಾಗಿ ಹ್ಯಾಂಡ್ ಲ್ಯಾಬ್ ಮತ್ತು ಬೇರೆ ಬೇರೆ ನ್ಯೂರೋ ಓಟಿ ಎಲ್ಲ ಮಾಡ್ತಕ್ಕಂಥದ್ದು ಕೂಡ ಒಂದು ಫೆಸಿಲಿಟಿನ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಅಂದ್ರೆ ಈ ಒಂದು ಭಾಗದಲ್ಲಿ ಈ ಆಸ್ಪತ್ರೆ ಮುಖಾಂತರ ಒಳ್ಳೊಳ್ಳೆ ಉನ್ನತ ಸೇವೆಗಳನ್ನ ನಮ್ಮ ಜನರಿಗೆ ಸಿಗುವಂತದ್ದು ಕೂಡ ಮಾಡ್ತಾ ಇರೋದು ಬಹಳ ಸಂತೋಷ. ಇವತ್ತು ಆಸ್ಪತ್ರೆಗಳು ಎಲ್ಲ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ ಮತ್ತು ಅದರಲ್ಲಿ ವಿಶೇಷವಾಗಿ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಅವರ ಆಸ್ಪತ್ರೆಗಳು ಹೆಚ್ಚಾಗಿ ಬರ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಅದು ಒಂದು ರೀತಿ ಹೊಸ ಬೆಳವಣಿಗೆ ಆಗಿದ್ರು ಕೂಡ ಸಾಮಾನ್ಯ ಜನರಿಗೆ ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಹೋಗುವಂಥದ್ದು ಕೂಡ ಒಂದು ರೀತಿ ಬಹಳಷ್ಟು ಅವರಿಗೆ ತೊಂದರೆಗಳು ಕೂಡ ಆಗ್ತಾ ಇದೆ. ಅದರಿಂದ ಈ ತರ ಆಸ್ಪತ್ರೆಗಳು ಬೇಕು ನಮಗೆ. ಮಯ್ಯ ಅಂತ ಆಸ್ಪತ್ರೆಗಳು ಇಲ್ಲಿ ನಮ್ಮ ಒಂದು ವೈದ್ಯಕೀಯ ಸೇವೆಯನ್ನು ನೀಡುವಂಥದ್ದೇ ಒಂದು ಮುಖ್ಯ ಉದ್ದೇಶ ಆಗಿ ಮತ್ತು ಅದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ಅದೊಂದು ಉದ್ದೇಶ ಇಟ್ಕೊಂಡು ಒಂದು ಮಾಡೋದಕ್ಕೆ ನಿಜವಾಗ್ಲೂ ಇದು ಬಹಳ ಒಳ್ಳೆಯದು. ಮಯ್ಯ ಆಸ್ಪತ್ರೆಗಳಲ್ಲಿ ಒಂದು ಇತಿಹಾಸ ಇದೆ, ಅದನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಇವಾಗ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಮಹೇಶ್ ಅವರು, ನನ್ನ ಅಭಿನಂದನೆಗಳು ಡಾಕ್ಟರ್ ಮಹೇಶ್ ಅವರಿಗೆ. ಅವರು ನಿಜವಾಗ್ಲೂ ಬಹಳ ಪ್ರಾಮಾಣಿಕವಾಗಿ ಸರಳವಾಗಿ ಅವರು ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಒಳ್ಳೆ ಟೀಮ್ ಸಪೋರ್ಟ್ ಇದೆ ಅವರಿಗೆ, ಎಲ್ಲರ ಬೆಂಬಲ ಸಪೋರ್ಟ್ ಇದೆ. ಇವತ್ತೆಲ್ಲ ಬಂದಿರುವಂತೆಲ್ಲ ಡಾಕ್ಟರ್ಸ್ ನೋಡಿದ್ರೆ ಎಷ್ಟು ಮಟ್ಟಿಗೆ ಒಳ್ಳೆಯ ಇಟ್ಕೊಂಡಿದ್ದಾರೆ ಅಂತ. ಮತ್ತೆ ನಮ್ಮ ಡಾಕ್ಟರ್ ಗುರಪ್ಪನಾಯ್ಡು ಅವರ ಅಳಿಯ ಕೂಡ ಅವರು ಡಾಕ್ಟರ್ ಅಂದ್ರೆ ಅವ್ರು ಇಲ್ಲಿ ಕೆಲಸ ಸೆಂಟ್ ಜಾನ್ಸ್ ಅಲ್ಲ ಋಷಿ ಅವರು. ಸೊ ಅವರು ಸೆಂಟ್ ಜಾನ್ಸ್ ಅಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಸೊ ಅವರು ಅವರ ಫ್ಯಾಮಿಲಿ ಸರಿಲ್ಲ. ಸೊ ಅವರೆಲ್ಲ ಸೇರಿ ಇವತ್ತು ಈ ಆಸ್ಪತ್ರೆ ಅಭಿವೃದ್ಧಿ ಮಾಡ್ತಾರೆ. ಇದೇ ರೀತಿ ಅವರು ಮಾಡ್ತಾ ಇರಲಿ, ಎಲ್ಲರ ಸಹಕಾರ ಇರುತ್ತೆ ಮತ್ತು ಚೆನ್ನಾಗಿ ನಡೆಸಲಿ ಅಂತ ನಾನು ಅವರಿಗೆ ಮತ್ತೊಮ್ಮೆ ಹಾರೈಸಿ ನಾನು ಮಾತನಾಡ್ತೀನಿ. ಮಾಡೋದಕ್ಕೆ ಒಂದು ಹೊಸ ಎಕ್ವಿಪ್ಮೆಂಟ್ ಇದೆಲ್ಲವನ್ನು ಕೂಡ ಸೇರಿಸಿದ್ದಾರೆ ಈ ಆಸ್ಪತ್ರೆಗೆ. ಕಳೆದ 3 ವರ್ಷದಲ್ಲಿ ಡಾಕ್ಟರ್ ಗುರಪ್ಪನಾಯ್ಡು ಅವರು ಮತ್ತು ಡಾಕ್ಟರ್ ಮಹೇಶ್ ಅವರು ನಂತರ ಬಹಳಷ್ಟು ಹೊಸ ಸೇವೆಗಳು ಮತ್ತು ಇಂಪ್ರೂವ್ಮೆಂಟ್ಗೆ ಈ ಆಸ್ಪತ್ರೆಗೆ ಹಳೆಯ ಆಸ್ಪತ್ರೆ ಅದೇ ಮಾಡರ್ನೈಸೇಷನ್ ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಬಂದು ಭಾಗವಹಿಸಿದ್ದೇವೆ ಮತ್ತು ಇದ್ರ ಮುಖಾಂತರ ಖಂಡಿತವಾಗಿ ಜನರಿಗೆ ಬಹಳಷ್ಟು ಒಳ್ಳೊಳ್ಳೆ ಸೇವೆಗಳು ಸಿಗುತ್ತೆ.